ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬನ್ನಿರಿ ದೇವರ ಮಾತುಗಳನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮೇಲಿಂದ ಮೇಲೆ ನಮ್ಮ ಜೀವಿತದಲ್ಲಿ ಹೊಸ ದಿನವನ್ನು ನೀವು ಸೇರಿಸುತ್ತಲೇ ಇದ್ದೀರಿ. ನಾವು ನಿಮಗೋಸ್ಕರ ಜೀವಿಸಬೇಕೆಂದು, ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸಲ್ಪಡಬೇಕೆಂದು, ನಿಮ್ಮ ಸಾಕ್ಷಿಗಳಾಗಿ ಬದುಕಬೇಕೆಂಬ ಆಸೆ ನಮ್ಮೆಲ್ಲರಲ್ಲಿ ಉಂಟು ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ರಾತ್ರಿ ಪ್ರಶಾಂತವಾಗಿ ಮಲಗಿದ್ದೀರಾ? ಉದಯ ಕಾಲದಲ್ಲಿ ದೇವರನ್ನು ಸ್ತುತಿಸುತ್ತಾ ಎಚ್ಚರಗೊಂಡಿದ್ದೀರಾ? ಜೀವಿತದಲ್ಲಿ ಕೆಲವೊಂದು ಸಾರಿ ನಮಗೆ ಕೆಲವೊಂದು ಸಮಸ್ಯೆಗಳು ಬೆನ್ನಟ್ಟುತ್ತಲೇ ಇರುತ್ತವೆ. ಕೆಲವೊಂದು ಸಾರಿ ಎಷ್ಟೇ ನಾವು ಪ್ರಾರ್ಥಿಸಿದರೂ, ಎಷ್ಟೇ ಪ್ರಯತ್ನಿಸಿದರೂ ಆ ಪ್ರಾರ್ಥನೆಯಿಂದ ನಮಗೆ ಯಾವ ಬಿಡುಗಡೆ ದೊರಕುತ್ತಾ ಇಲ್ವಲ್ಲ ಎನ್ನುವಂತಹ ಆಲೋಚನೆ ಬರ್ತವೆ. ಪೌಲನು ಹೇಳ್ತಾನೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 7ನೇ ವಚನ ಹೇಳುತ್ತೆ, ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಅತ್ಯಧಿಕವಾಗಿ ಹೊಗಳಿಕೊಳ್ಳಲಾರದೇ ಇರುವುದರ ನಿಮಿತ್ತವೂ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ಅಂತಹ ದೊಡ್ಡ ದೈವ ಸೇವಕನ ಜೀವಿತದಲ್ಲಿ ಒಂದು ಮುಳ್ಳು ಇಡಲಾಯ್ತಂತೆ. ಅದನ್ನು ದೇವರೇ ನನ್ನ ದೇಹದಲ್ಲಿಟ್ಟಿದ್ದಾರೆ ಎನ್ನುವುದನ್ನು ಗ್ರಹಿಸುತ್ತಾನೆ ಆ ದೈವ ಸೇವಕನು. ಅಂದರೆ ಮುಳ್ಳು ಅಂದ ಕೂಡಲೇ ಕೆಲವರು ಪಾಪ ಆಗಿರಬಹುದು ಅಂದ್ಕೊಳ್ತಾರೆ. ಏನ್ ಬ್ರದರ್, ನೀವು ಯೇಸುವನ್ನು ನಂಬಿಯೂ ಸಹ ನೀವು ಸಿಗರೇಟ್ ಸೇದುವುದನ್ನು ಬಿಡಲಿಲ್ವಲ್ಲ, ಅಂದರೆ ಅದೊಂದು ಮುಳ್ಳಾಗಿದೆ ನನಗೆ ಅಂದ. ಇದೇನು ಬ್ರದರ್, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನಿಮಗೆ ಪರಿಶುದ್ಧತೆ ಇಲ್ಲದೆ ಅಪವಿತ್ರತೆಗೆ ಅವಕಾಶ ಕೊಡ್ತಿದ್ರಿ ಎಂದು ಕೇಳಿದ್ರೆ, ನೋಡಿದ್ದೆಲ್ಲ ಆಶಿಸುವ ಮನಸ್ಸುಳ್ಳವರಾಗಿದ್ದೀರಿ, ಇಲ್ಲವೇ ಹೊಲಸು ಮಾತಾಡ್ತಿದ್ದೀರಿ ಎಂದು ಯಾವುದಾದ್ರೂ ಬಲಹೀನತೆ ಬಗ್ಗೆ ಹೇಳಿದ್ರೆ ಅದು ಮುಳ್ಳಾಗಿದೆ ಅನ್ನುತ್ತಾರೆ. ದೇವರು ಯಾವತ್ತೇ ಆಗಲಿ ಪಾಪದಿಂದ ನಮ್ಮನ್ನು ಶೋಧಿಸೋದಿಲ್ಲ. ದಯವಿಟ್ಟು ನಿಮಗಿರುವಂತಹ ಬಲಹೀನತೆಯನ್ನು, ನಿಮಗಿರುವ ಪಾಪವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅದು ದೇವರಿಟ್ಟ ಮುಳ್ಳಾಗಿದೆ ಅಂದುಕೊಳ್ಳಬಾರದು. ಅದು ನಿಮ್ಮ ಅಪರಾಧ ಪಾಪ ಆಗಿದೆ ಎಂದು ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡಬೇಕು. ಹಾಗಾದರೆ ನಾವು ಯೇಸುವಿನ ಮಕ್ಕಳಾದ ನಂತರ ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ, ನಾವು ಅತ್ಯಧಿಕವಾಗಿ ಹೆಚ್ಚಿಸಿಕೊಳ್ಳಲಾರದಕ್ಕಾಗಿ ಕೆಲವೊಂದು ಸಾರಿ ದೇವರು ನಮ್ಮನ್ನು ಪರಿಶೋಧಿಸುವುದಕ್ಕಾಗಿ, ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಕೆಲವೊಂದು ಹೋರಾಟಗಳನ್ನು ನಮ್ಮಲ್ಲಿಡುತ್ತಾರೆ. ಬಹಳಷ್ಟು ಜನ ಹೇಳ್ತಾರೆ, ನನ್ನ ಗಂಡ ಏನಾದರೂ ಮಾನಸಾಂತರ ಪಟ್ಟಿದ್ದೇ ಆದರೆ, ಇಲ್ಲವಾದರೆ ಇಷ್ಟೊತ್ತಿಗೆ ನಾನು ಎಷ್ಟೋ ದೊಡ್ಡ ಭಕ್ತಳಾಗಿರುತ್ತಿದ್ದೆ ಅನ್ನುತ್ತಾರೆ. ಅವನೇ ನನಗೆ ಮುಳ್ಳಿನಂತಿದ್ದಾನೆ. ಹೌದು, ಆ ನಿಮ್ಮ ಗಂಡ ಆ ರೀತಿ ಇರೋದ್ರಿಂದಲೇ ನೀವು ಮತ್ತಷ್ಟು ಹೆಚ್ಚು ಭಾರದಿಂದ ಪ್ರಾರ್ಥಿಸ್ತಾ ಇದ್ದೀರಿ. ಆ ನಿಮ್ಮ ಗಂಡ ಆ ರೀತಿಯಾಗಿರೋದ್ರಿಂದಲೇ ಮತ್ತಷ್ಟು ಹೆಚ್ಚು ನೀವು ದೇವರಲ್ಲಿ ನಂಬಿಕೆ ಇಟ್ಟು ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಕೆಲವೊಂದು ಸಾರಿ ನೆರೆಹೊರೆಯವರ ಮೂಲಕ, ಕೆಲವೊಂದು ಸಾರಿ ಶತ್ರುಗಳ ಮೂಲಕ, ಇನ್ನೂ ಕೆಲವೊಂದು ಸಾರಿ ಆರ್ಥಿಕ ತೊಂದರೆಗಳ ಮೂಲಕ ಒಂದಲ್ಲ ಒಂದು ಹೋರಾಟ ನಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿದೆ. ನಮ್ಮ ಶಕ್ತಿಗೆ ಮೀರಿದ ಬಿಲ್ಲು ಕಟ್ಟಬೇಕಾದಾಗ, ನಮ್ಮ ಶಕ್ತಿಗೆ ಮೀರಿದ ಪ್ರಯತ್ನ ನಾವು ಮಾಡಬೇಕಾದಾಗ ಅವು ನಮಗೆ ಕುಗ್ಗಿಸುವಂಥವುಗಳಾಗಿರ್ತವೆ. ನಮಗೊಂಥರ ಮುಳ್ಳಿನ ಹಾಗಿರುತ್ತವೆ. ಮುಳ್ಳು ಅನ್ನುವಾಗ ಊಹಿಸಿಕೊಳ್ಳಿ, ನೀವು ಯಾರಾದರೂ ಚಪ್ಪಲಿಲ್ಲದೆ ನಡೆದ್ರೆ ಹೇಗಿರುತ್ತೆ ಯೋಚಿಸಿ. ಈಗ ನಾವು ಶೂ ಚಪ್ಪಲಿ ಹಾಕೊಳ್ತಿದ್ದೇವೆ, ಆದರೆ ಒಂದು ಕಾಲದಲ್ಲಿ ನಾನು ಚಿಕ್ಕಂದಿನಲ್ಲಿ ಸ್ಕೂಲ್ಗೆ ಹೋಗ್ತಿರುವಾಗ ಅಡ್ಡದಾರಿಯಲ್ಲಿ ಹೋಗುತ್ತಾ ಇರುವಾಗ ರಬ್ಬರ್ ಚಪ್ಪಲಿ ಇರ್ತಾ ಇದ್ವು. ಆ ಚಪ್ಪಲಿ ಒಳಗಡೆ ಮುಳ್ಳು ತೂರ್ಕೊಂಡು ಕಾಲೊಳಗಡೆ ಚುಚ್ಕೊಳ್ತಿತ್ತು. ಅದು ಹೊರಗೆ ಕಾಣಿಸದೇ ಇದ್ರೂ ಸಹ ಒಳಗಡೆ ಮುಳ್ಳು ಇರುವಾಗ, ನಡೆಯುವಾಗ ನಮಗೆ ಅದು ಚುಚ್ಚಿಕೊಳ್ತಾ ಇರ್ತಿತ್ತು. ಕೆಲವೊಂದು ಸಾರಿ ನಾವು ಮೀನಿನ ಸಾಹಾರ ತಿನ್ನುತ್ತಿರುವಾಗ ಆ ಮೀನಿನ ಮುಳ್ಳು ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ ಅಲ್ಲವೇ? ಅವಾಗ ಎಷ್ಟು ಕಷ್ಟ ನೋಡಿ, ಒಂದು ಗುಟುಕು ನೀರು ಕುಡಿಯಕ್ಕಾಗಲ್ಲ, ಒಂಥರ ಚುಚ್ಕೊಳ್ಳುತ್ತಾ ಇರುತ್ತೆ ಅಲ್ಲವೇ? ಅದು ಒಂಥರ ಅಭ್ಯಂತರ ಆಟಂಕ ಉಂಟು ಮಾಡುತ್ತೆ, ಒಂದು ನೋವು, ಒಂದು ಬಾಧೆ ಉಂಟು ಮಾಡುತ್ತೆ. ಅದನ್ನು ತಾಳಿಕೊಳ್ಳುವುದಕ್ಕಾಗಿ, ಅದನ್ನು ಸಹಿಸಿಕೊಳ್ಳುವುದಕ್ಕಾಗಿ, ಅದರಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಆಸೆ ಪಡ್ತೇವೆ. ಪೌಲನು ಹೇಳ್ತಾನೆ, ಆ ಮುಳ್ಳನ್ನು ತೆಗೆದು ಹಾಕಬೇಕೆಂದು 3 ಸಾರಿ ನಾನು ಕರ್ತನಿಗೆ ಬೇಡಿಕೊಂಡೆನು. 8ನೇ ವಚನ ಹೇಳುತ್ತೆ ನೋಡಿ, ಅದು ನನ್ನಿಂದ ತೊಲಗಿ ಹೋಗಬೇಕೆಂದು ಅದರ ವಿಷಯದಲ್ಲಿ 3 ಸಾರಿ ಕರ್ತನಿಗೆ ಬೇಡಿಕೊಂಡೆನು.
ಪೌಲನಿಗೆ ಕೆಲವೊಂದು ಬಲಹೀನತೆಗಳಿದ್ವು. ಆತನು ಮಾತಿನಲ್ಲಿ ತೊದಳುವವನಾಗಿದ್ದನು, ಮಾತಿನಲ್ಲಿ ಅಷ್ಟು ಚುರುಕಾಗಿ ಮಾತಾಡುವವನಾಗಿ, ಇಲ್ಲವೇ ಗಂಭೀರವಾಗಿ ಪ್ರಸಂಗಿಸುವ ಪ್ರಸಂಗಿಕನಾಗಿರಲಿಲ್ಲ ಅಂತೆ. ಒಂಥರ ನುಡಿದಿದ್ದನ್ನೇ ನುಡಿದ ಹಾಗೆ, ಒಂಥರ ತೊದಳುವ ಹಾಗೆ, ಅಥವಾ ನಿಲ್ಲಿಸಿ ಮಾತಾಡುವವನ ಹಾಗೆ ಇರ್ತಾ ಇತ್ತಂತೆ. ಪವರ್ಫುಲ್ ಆಗಿರ್ತಾ ಇದ್ವು ಅವನ ಸಂದೇಶಗಳು. ಆದರೆ ಪ್ರೆಸೆಂಟೇಷನ್ನಲ್ಲಿ ಸ್ವಲ್ಪ ಬಲಹೀನತೆಗಳಿರುವಾಗ ಅದನ್ನು ನೋಡಿ ಎಲ್ಲರೂ ಗೇಲಿ ಮಾಡುವಾಗ ಅದೊಂದು ಮುಳ್ಳಿನ ಹಾಗಿತ್ತು. ದೇವ್ರು ಹೇಳ್ತಾರೆ, ಅದಿರ್ಲಿ, ಎಲ್ಲವನ್ನು ನಿನಗೆ ಕೊಡೋದಾದರೆ, ದಿ ಬೆಸ್ಟ್ ಎಲ್ಲ ನಿನ್ನಲ್ಲೇ ಇರುವುದಾದರೆ, ಇನ್ನು ಲೋಕದಲ್ಲಿ ಉಳಿದವರ ಸಂಗತಿ ಏನಾಗಬೇಕು? ಎಲ್ಲವನ್ನು ನೀನೇ ಹೊಂದಿಕೊಳ್ಳುವುದಾದರೆ ನೀನು ಹೆಚ್ಚಿಸಿಕೊಳ್ಳುವುದಿಲ್ಲವೋ? ಅದಕ್ಕೆ ಒಬ್ಬನಿಗೆ ಅಂದ, ಒಬ್ಬನಿಗೆ ಬಲ, ಒಬ್ಬನಿಗೆ ಜ್ಞಾನ, ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಒಂದು ಕೊರತೆ ಇರುತ್ತೆ. ಅದೇ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಬೆಸ್ಟ್ ಇರುತ್ತೆ. ಹಾಗೆ ನೀವು ದೇವರಿಗೆ ಬೇಡಿಕೊಳ್ಳುವಾಗ ನಿಮಗಿರುವ ಕೊರತೆಗಳು ಕೂಡ ಅವುಗಳನ್ನು ನಿಮ್ಮ ಪ್ರಯೋಜನಕ್ಕಾಗಿ ದೇವರು ಮಾರ್ಪಡಿಸುತ್ತಾರೆ. ಪೌಲನ ಕಣ್ಣಲ್ಲಿ ಒಂದು ವಿಧವಾದ ಪೊರೆ ಇತ್ತು. ಕಣ್ಣಲ್ಲಿ ಒಂದು ಬಿಳಿ ಪೊರೆ ಬರುತ್ತೆ ಅಲ್ಲವೇ? ನೋಡುವಾಗ ಸ್ವಲ್ಪ ಮೊಬ್ಬಾಗಿ ಕಾಣಿಸುತ್ತೆ, ಸ್ವಲ್ಪ ಕತ್ತಲೆಯಂತೆ ಕಾಣಿಸುತ್ತೆ, ಸ್ಪಷ್ಟವಾಗಿ ಕಣ್ಣು ಕಾಣಿಸಲ್ಲ. ಆದರೆ ಪೌಲನು ಪ್ರಾರ್ಥಿಸುವಾಗ ಅನೇಕರಿಗೆ ಕಣ್ಣುಗಳು ಬರ್ತಾ ಇದ್ವು, ಸ್ವಸ್ಥತೆ ಹೊಂದಿಕೊಳ್ತಾ ಇದ್ರು, ಹುಟ್ಟು ಕುಂಟರು ಎದ್ದು ಕುಣಿದಾಡ್ತಾ ಇದ್ರು, ಅನೇಕ ವಿಧವಾದ ರೋಗಿಗಳು ಆತನಿಂದ ಸ್ವಸ್ಥತೆ ಹೊಂದುತ್ತಾ ಇದ್ರು. ಹಾಗಾದರೆ ಸ್ವತಃ ನಿನಗೇ ಯಾಕೆಲ್ಲ ಸ್ವಸ್ಥತೆ ಎಂದು ಮನುಷ್ಯರು ಕೇಳಿದಾಗ ಅದು ಸ್ವಲ್ಪ ಅವನ ಅಹಂಭಾವ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಮತ್ತಷ್ಟು ತಗ್ಗಿಸಿಕೊಂಡು ದೀನನಾಗಿರಲು ಸಹಾಯ ಮಾಡುವಂಥದ್ದಾಗಿರೋದ್ರಿಂದ ಉಪಯೋಗ ಆಗಿರ್ತವೆ. ಅದಕ್ಕೆ ಬೈಬಲ್ ಪಂಡಿತರು ಅವೇ ಆಗಿರಬಹುದು ಮುಳ್ಳು ಎಂದು ಪ್ರಸ್ತಾವಿಸಿದ್ದಾರೆ. ಯಾವುದೇನೇ ಆಗಿರಲಿ, ನಮ್ಮೊಳಗೆ ಇರುವಂತಹ ಒಂದು ಲೋಪವನ್ನು, ಇತರರು ಅಪಹಾಸ್ಯ ಮಾಡುವಂತಹ, ಇತರರು ಕೀಳಾಗಿ ಮಾತಾಡುವ ವಿಷಯವು ನಮ್ಮ ಅಹಂಭಾವವನ್ನು, ಇಲ್ಲವೇ ನಾವು ಅಹಂಕಾರಿಗಳಾಗಿರದಂತೆ ನಾವು ತಗ್ಗಿಸಿಕೊಂಡಿರುವಂತೆ ನಮಗೆ ಎಷ್ಟೋ ಸಹಾಯಕವಾಗಿರ್ತವೆ. ಸೊ ಅದನ್ನು ತೆಗೆದುಹಾಕು ದೇವರೇ, ಇಷ್ಟೊಂದು ನನಗೆ ಉಪಯೋಗಿಸಿಕೊಳ್ತಾ ಇದೆಯಲ್ಲವೇ, ನನ್ನ ಬಲಹೀನತೆ ತೆಗೆದುಹಾಕೆಂದು 3 ಸಾರಿ ಬೇಡಿಕೊಂಡೇನು ಅನ್ನುತ್ತಾನೆ. 3 ಸಾರಿ ಅಂದ್ರೆ ತೆಗೆದುಹಾಕು ದೇವರೇ ಎಂದು. ನಾವು ಕೂಡ ಕೆಲವೊಂದು ಸಾರಿ ಒಂದೇ ನಿಮಿಷದಲ್ಲಿ 3 ಸಾರಿ ಹೇಳಿದ್ದನ್ನೇ ಹೇಳಿ 3 ಸಾರಿ ಬೇಡಿಕೊಂಡೇವೆಂದು ಅನ್ನುತ್ತೇವಲ್ಲವೇ. ನಮ್ಮ ಪ್ರಾರ್ಥನೆ ಜೀವಿತ ಬಹಳ ಕ್ಲುಪ್ತವಾಗಿರುತ್ತೆ. ಎಷ್ಟು ಸಾರಿ ಪ್ರಾರ್ಥಿಸಿದ್ರಿ ಎಂದು ಕೇಳಿದ್ರೆ 2 ಸಾರಿ ಪ್ರಾರ್ಥಿಸಿದ್ದೇವೆ ಅನ್ನುತ್ತಾರೆ. ಏನೆಂದು ಎಷ್ಟೊತ್ತು ಪ್ರಾರ್ಥಿಸಿದ್ರಿ ಎಂದು ಕೇಳಿದ್ರೆ 1 ನಿಮಿಷ, 2 ನಿಮಿಷ, 5 ನಿಮಿಷ ಎಂದು ಹೇಳುವಂಥವರಿದ್ದಾರೆ. ಇಲ್ಲಿ ಪೌಲನು 3 ಸಾರಿ ಅನ್ನುವಾಗ 3 ಸೀಸನ್ಸ್ನಲ್ಲಿ ಪ್ರಾರ್ಥಿಸಿದನಂತೆ, 3 ಪರಿಸ್ಥಿತಿಗಳಲ್ಲಿ ಪ್ರಾರ್ಥಿಸಿದನಂತೆ, ಕಾಲಗಳವರೆಗೂ ಪ್ರಾರ್ಥಿಸಿದನಂತೆ. ಆ ಬಲಹೀನತೆ ಕುರಿತು ದೇವರ ಸನ್ನಿಧಿಯಲ್ಲಿ ಎಷ್ಟೋ ಸ್ಥಿರವಾಗಿ ಪ್ರಾರ್ಥಿಸಿದನಂತೆ. ಹೋಗ್ಲಿ ಬಿಡು ಅಂದಾಗ, ಯಾರೋ ಒಬ್ಬರು ನಿಂದಿಸಿದಾಗ ಮತ್ತೆ ತಾಳಲಾರ್ದಕ್ಕೆ ಮತ್ತೆ ಪ್ರಾರ್ಥಿಸಿದನಂತೆ, ಮತ್ತೆ ಕೇಳಿ ಮತ್ತೆ ಹೀಗೆ ಎಷ್ಟೇ ಸಾರಿ ಪ್ರಾರ್ಥಿಸಿದ್ರು ಅವನಿಗೆ ಒಂದೇ ಉತ್ತರ ಬಂದಿತ್ತಂತೆ. ಯಾವ ಉತ್ತರ? 9ನೇ ವಚನ. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ನನ್ನ ಬಲವು ಪೂರ್ಣ ಸಾಧಕವಾಗುವುದು ಎಂದು ನನಗೆ ಆತನು ಹೇಳಿದನು. ನಿಮಗೆ ಆ ಅನುಭವ ಇದೆಯಾ? ದೇವರು ನೇರವಾಗಿ ನಿಮಗೆ ಹೇಳೋದು, ದೇವರು ಹೇಳುವುದನ್ನು ನೀವು ಕೇಳೋದು. ಪೌಲನಂತಹ ಭಕ್ತರು ದೇವರೊಂದಿಗೆ ಮಾತಾಡುವವರಾಗಿದ್ರು, ದೇವರ ಮಾತು ಕೇಳುವವರಾಗಿದ್ರು. ಮೋಶೆಯಂತಹ ಭಕ್ತನು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡಿ ದೇವರ ಮಾತುಗಳನ್ನು ಕೇಳ್ತಾ ಇದ್ದನು. ಅಬ್ರಹಾಮನು ದೇವರ ಮಾತನ್ನು ಕೇಳುವವನಾಗಿದ್ದನು, ದೇವರ ಚಿತ್ತ ಮಾಡುವವನಾಗಿದ್ದನು, ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ನನಗೆ ಮೊರೆ ಇಡಿರಿ, ನಾನು ಸದುತ್ತರ ದಯಪಾಲಿಸುತ್ತೇನೆ ಎಂದು ದೇವರು ಹೇಳಿರುವ ಮಾತು ನಾವು ಸುಮ್ಮನೆ ಉಚ್ಚರಿಸುತ್ತಾ ಇದ್ದೇವೋ, ಅಥವಾ ಆತನ ಉತ್ತರಕ್ಕಾಗಿ ಕಾದುಕೊಂಡಿದ್ದೇವೋ, ಇಲ್ಲವೇ ಆತನು ಕೊಡುವ ಉತ್ತರವನ್ನು ಗ್ರಹಿಸಿಕೊಳ್ತಾ ಇದ್ದೇವೋ? ಎಷ್ಟೇ ಸಾರಿ ಪೌಲನು ಪ್ರಾರ್ಥಿಸಿದರೂ ದೇವರು ಹೇಳಿರುವ ಮಾತು, ನನ್ನ ಕೃಪೆಯೇ ನಿನಗೆ ಸಾಕು. ಕೃಪೆ ಅನ್ನುವಾಗ 2 ಅಕ್ಷರಗಳಿಂದ ಕೂಡಿದಾಗಿದೆ, ಒತ್ತು ದೀರ್ಘಗಳೊಂದಿಗೆ. ಹೌದಲ್ಲ ನಮ್ಮ ಕನ್ನಡದಲ್ಲಿ. ಬಟ್ ಎಷ್ಟು ಶಕ್ತಿಯುಳ್ಳದಾಗಿದೆ ಎಂದು, ಎಷ್ಟು ಆಳವಾದದೆಂದು, ಎಷ್ಟು ಬೆಲೆಯುಳ್ಳದಾಗಿದೆ ಎಂದು ತಿಳ್ಕೊಳ್ಬೇಕು. ಕೃಪೆ ಎನ್ನುವುದು ಎಲ್ಲವನ್ನೂ ಕವರ್ ಮಾಡುವಂಥದ್ದಾಗಿದೆ. ಕೃಪೆಯ ಕುರಿತು ಹೇಳಬೇಕಾದರೆ ಮಾತುಗಳು ಸಾಲೋದಿಲ್ಲ. ಯಾವುದೋ ಒಬ್ಬ ಭಿಕ್ಷಗಾರನಿಗೆ ನೋಡಿ ಅಯ್ಯೋ ಪಾಪ ಅನ್ನುವಾಗ ಅದು ಕೃಪೆ ಅಲ್ಲ, ಅದು ಕಳಕಳಿಯಾಗಿರುತ್ತೆ. ಅಯ್ಯೋ ಪಾಪ ಅಂತ ಹೇಳಿ ಅವರಿಗೆ ಅನ್ನ ಹಾಕಿ ಅವರಿಗೆ ಸ್ವಲ್ಪ ದುಡ್ಡು ಕೊಡೋದಾದ್ರೆ ಅದು ಸಹಾಯವಾಗಿರುತ್ತೆ. ಒಂದು ವೇಳೆ ಅಯ್ಯೋ ಪಾಪ ಅಂತ ಹೇಳಿ ಅವನನ್ನು ಮನೆಗೆ ಕರೆತಂದು, ನಿಮ್ಮ ಮನೆಗೆ ಕರೆತಂದು ನಿಮ್ಮ ಬಾತ್ರೂಮ್ನಲ್ಲಿ ನಿಮ್ಮ ಸೋಪನ್ನು ಕೊಟ್ಟು ಅವನಿಗೆ ಶುಭ್ರವಾಗಿ ಸ್ನಾನ ಮಾಡಿಸಿ, ನಿಮ್ಮ ವಸ್ತ್ರ ಅವನಿಗೆ ಧರಿಸಿ, ನಿಮ್ಮ ಡೈನಿಂಗ್ ಮೇಲೆ ಕುಡ್ರಿಸಿಕೊಂಡು ನೀವು ತಿನ್ನುವ ಆಹಾರ ಅವನಿಗೂ ಕೂಡ ಬಡಿಸಿ ತಿನ್ನಿರಿ ಎಂಬುದಾಗಿ ನಿಮ್ಮ ಮಗನಂತೆ ಅವನಿಗೆ ತಿನ್ನಿಸುವಾಗ ಅದಕ್ಕೇನನ್ನುತ್ತಾರೆ ಗೊತ್ತಾ? ಅದಕ್ಕೂ ಕೂಡ ಕೃಪೆ ಅನ್ನಲು ಸಾಕಾಗುವುದಿಲ್ಲ ಪ್ರಿಯರೇ. ಕೃಪೆ ಅನ್ನುವಾಗ ನೀವು
ನಿರಂತರವೂ ಯಾವಾಗಲೂ ನೀನು ನನ್ನ ಮನೆಯಲ್ಲಿಯೇ ಉಳ್ಕೋ, ನನ್ನೊಂದಿಗೇ ಇರು ಎಂಬುದಾಗಿ ಮೆಫಿಬೋಶೆತನಿಗೆ ದಾವೀದನು ಹೇಳ್ತಾನಲ್ಲವೇ? ದೇವರ ನಿಮಿತ್ತವಾಗಿ ನಾನು ಕೃಪೆ ತೋರಿಸಲು ಯಾರಾದರೂ ಇದ್ದಾರೆ ಎಂದು ದಾವೀದನು ಕೇಳಿದಾಗ, ಸೌಲನ ಕುಟುಂಬದಲ್ಲಿ, ಅಂದರೆ ಸೌಲನು ದಾವೀದನಿಗೆ ವಿರೋಧಿಯಾಗಿದ್ದ ಅವನ ಕುಟುಂಬದಲ್ಲಿ, ಯೋನಾತನನೆಂಬ ದಾವೀದನ ಸ್ನೇಹಿತನ ನಿಮಿತ್ತವಾಗಿ ಒಬ್ಬನ ಕಾಲುಗಳೆರಡು ಕುಂಟವಾಗಿದ್ದು ಯೋನಾತನನ ಮಗನನ್ನು ಕಂಡುಕೊಳ್ತಾನೆ. ಅವನನ್ನು ಕರೆಸಿ, ಈಗೋ ನಿನ್ನ ತಂದೆಯ ಆಸ್ತಿಯೆಲ್ಲ ನಿನಗೆ ಕೊಡ್ತೇನೆ, ಅಷ್ಟೇ ಅಲ್ಲ, ನೀನು ಸದಾಕಾಲ ನನ್ನ ಮೇಜಿನಲ್ಲಿದ್ದುಕೊಂಡು ಊಟ ಮಾಡುವಿ, ನನ್ನ ಮಗನಂತೆ ನನ್ನೊಂದಿಗೆ ಊಟ ಮಾಡುವಿ ಅನ್ನುವಂಥದ್ದು ಕೃಪೆಯಾಗಿದೆ. ಯಾವ ಉಪಯೋಗಕ್ಕೆ ಬಾರದಂತಹ ನಮ್ಮನ್ನು ಯೇಸು ಎಷ್ಟೊಂದು ಪ್ರೀತಿಸಿದ್ದಾರೆಂದು ನೀವು ನೆನೆಸುವುದಾದರೆ, ಆತನು ಕೃಪೆ ತೋರಿಸುತ್ತಿದ್ದಾನೆ, ಕೃಪೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬ ಮಾತನ್ನು ನೀವು ನಂಬುವುದಾದರೆ, ಸೈತಾನನ ಕೈಯಿಂದ ಚದುರಿಸಲ್ಪಟ್ಟು ಸೈತಾನನ ಜೊತೆಗೆ ಪಾತಾಳಕ್ಕೆ ಹೋಗಬೇಕಿದ್ದ ನಮ್ಮನ್ನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡು ತನ್ನ ಕೃಪೆಯ ಮೂಲಕ ನಮ್ಮನ್ನು ರಕ್ಷಿಸಿಕೊಂಡು ನಮ್ಮನ್ನು ತನ್ನ ರಾಜ್ಯದ ವಾರಸುದಾರರನ್ನಾಗಿ ಮಾಡಿಕೊಂಡು ಆತನ ಮಗನೂ ಆತನ ಮಗಳೂ ಆಗುವಂತಹ ಭಾಗ್ಯವನ್ನು ಕೊಟ್ಟಿದ್ದಾರೆ ಎಂದು ತಿಳ್ಕೊಂಡಾಗ ನಾವು ದೇವರಿಗೆ ಎಷ್ಟೊಂದು ಸ್ತುತಿಸಬೇಕು ನೋಡಿ. ದೇವರು ತನ್ನ ಸ್ವಂತ ಮಗನನ್ನೇ ನಮಗೆ ಕೊಡುವುದಕ್ಕೆ ಹಿಂಜರಿಯದಿರುವಾಗ ಸಣ್ಣ ಸಣ್ಣ ಅವಶ್ಯಕತೆಗಳನ್ನು ಯಾಕೆ ತಾನೇ ಆತನು ಪೂರೈಸುವುದಿಲ್ಲ? ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಕೃಪೆ ಪರಿಪೂರ್ಣವಾಗುತ್ತದೆ. ನಿನಗೆ ನನ್ನ ಕೃಪೆಯೇ ಸಾಕು, ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಬಲವು ಪೂರ್ಣ ಸಾಧಕವಾಗುವುದು. ಅಂದರೆ ನಿನ್ನ ಬಲಹೀನತೆಯಲ್ಲಿ ನನ್ನ ಶಕ್ತಿಯನ್ನು ಪರಿಪೂರ್ಣಗೊಳಿಸುತ್ತೇನೆ. ನೀನು ಎಷ್ಟು ಬಲಹೀನನಾಗಿದ್ದೀಯೋ ಅಷ್ಟು ಶಕ್ತಿಯನ್ನು ಕೊಟ್ಟು ನಿನಗೆ ಪರಿಪೂರ್ಣ ಸ್ಥಿತಿಗೆ, ಉನ್ನತವಾದ ಸ್ಥಿತಿಗೆ ಹೆಚ್ಚಿಸುತ್ತೇನೆ ಅನ್ನುತ್ತಾರೆ. ಮುಳ್ಳು ತೆಗೆದುಹಾಕುವುದಿಲ್ಲ, ಆದರೆ ಮುಳ್ಳಿನಿಂದ ನಿನಗುಂಟಾದ ಶ್ರಮೆಗಳಲ್ಲಿ, ಮುಳ್ಳಿನ ಮೂಲಕ ನಿನಗುಂಟಾದ ಅವಮಾನಗಳಲ್ಲಿ, ಮುಳ್ಳಿನಿಂದ ನಿನಗುಂಟಾಗುವ ಬಾಧೆಗಳಲ್ಲಿ ನಿನ್ನನ್ನು ಆದರಿಸುತ್ತೇನೆ, ನಿನ್ನನ್ನು ಹೆಚ್ಚಿಸುತ್ತೇನೆ, ನಿನ್ನನ್ನು ಘನಪಡಿಸುತ್ತೇನೆ, ನಿನ್ನನ್ನು ಬಲಪಡಿಸುತ್ತೇನೆ ಎಂದು ಕರ್ತನು ಹೇಳುತ್ತಾರೆ. ಎಂಥ ದೊಡ್ಡ ಯೇಸು ಕ್ರಿಸ್ತನು ನಮಗಿದ್ದಾರೆ ನೋಡಿ. ದೇವರೇ ಕೃಪೆ ತೋರಿಸುವಿಯಾ ಎಂಬ ಒಂದೇ ಪದದ ಪ್ರಾರ್ಥನೆಯಲ್ಲಿ ಎಂಥ ದೊಡ್ಡ ಆಶೀರ್ವಾದ ಇದೆ ಗೊತ್ತಾ? ನನ್ನ ಕೃಪೆಯೇ ನಿನಗೆ ಸಾಕು ಎಂದು ದೇವರು ಕೊಟ್ಟ ಒಂದು ವಾಗ್ದಾನ ನಮಗೆ ಎಂಥ ದೊಡ್ಡ ಶಕ್ತಿ ಕೊಡುತ್ತದೆ ಗೊತ್ತಾ? ಯಾವಾಗ ನೀನು ಬಲಹೀನನಾಗಿದ್ದೀಯೋ ಆವಾಗ ನನ್ನ ಶಕ್ತಿ, ದೇವರ ಶಕ್ತಿ ಪರಿಪೂರ್ಣವಾಗ್ತದಂತೆ ಎಂದು ಆತನು ನನಗೆ ಹೇಳಿರೋದ್ರಿಂದ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗೆ ಸೈತಾನನು ಕೊಟ್ಟ ಶೋಧನೆಯನ್ನು, ಅವನು ಇಟ್ಟಂತಹ ಮುಳ್ಳನ್ನು, ಸಹಿಸಲಾರದಂತಹ ಬಾಧೆಯನ್ನು ಜಯಿಸಲು ಬೇಕಾದಂತಹ ಶಕ್ತಿಯನ್ನು ನಾನು ಹೊಂದುವ ಹಾಗೆ ಕ್ರಿಸ್ತನ ಶಕ್ತಿಯೊಂದಿಗೆ ನಾನು ಜಯಿಸುವ ಹಾಗೆ ಯಾವಾಗ ನಾನು ಬಲಹೀನನಾಗಿದ್ದೇನೋ ಆವಾಗಲೇ ಬಹಳವಾಗಿ ಸಂತೋಷಪಡುತ್ತಾ ಹೆಚ್ಚಳಪಡುತ್ತೇನೆ ಅನ್ನುತ್ತಾನೆ. 6 ಮೊಳ ಎತ್ತರವಾಗಿರುವ ಗೊಲಿಯಾತನನ್ನು ನೋಡಿದಾಗ, ಅವನ ಬಲವನ್ನು ನೋಡಿದಾಗ, ಅಯ್ಯೋ ಅವನು ಯುದ್ಧ ವೀರನಾಗಿದ್ದಾನೆ, ರಣಶೂರನಾಗಿದ್ದಾನೆ, ನೀನು ಬಾಲಕನಾಗಿದೆ ಎಂದು ದಾವೀದನಿಗೆ ಸೌಲನು ನಿರುತ್ಸಾಹಪಡಿಸ್ತಾನೆ. ಆದರೆ ಆಗ ದಾವೀದನು ಹೇಳ್ತಾನೆ, ಸುನ್ನತಿಯಿಲ್ಲದ ಈ ಫಿಲಿಸ್ಟಿಯನು ಪ್ರಾಣಿಗಿಂತಲೂ ಹೀನನಾಗಿದ್ದಾನೆ, ನನ್ನ ಪಕ್ಷದಲ್ಲಿರುವ ಕರ್ತನು ನನ್ನೊಂದಿಗಿದ್ದಾರೆ, ನಾನು ನಂಬಿದ ದೇವರ ನಾಮ ಸಾಕು. ಗೊಲಿಯಾತನೇ, ನೀನು ಕತ್ತಿ ಭರ್ಜೆಯೊಂದಿಗೆ ನನ್ನ ವಿರುದ್ಧ ಬರ್ತಿದ್ದಿ, ಆದರೆ ನೀನು ತಿರಸ್ಕರಿಸಿರುವ ನಾಮವಾಗಿರುವ ಜೀವಸ್ವರೂಪನಾದ ದೇವರ ಹೆಸರಲ್ಲಿ ಬರ್ತೇನೆ ಅಂದಾಗ ಅವನೊಂದಿಗೆ ಹೋಲಿಸಿ ನೋಡುವುದಾದರೆ ಅವನು ಎಷ್ಟೋ, ಅಂದರೆ 6 ಮೊಳ ಎತ್ತರವಿರುವ ಬೆಟ್ಟದ ಮೇಲೆ ಇರುವ ಗೊಲಿಯಾತನಿಗೆ ತಗ್ಗಿನಲ್ಲಿ ಇರುವಂತಹ ಒಬ್ಬ ಚಿಕ್ಕ ಹುಡುಗನಾದ ದಾವೀದನು, ಈ ಬಲಹೀನನು, ಈ ಚಿಕ್ಕ ಹುಡುಗನು ಏನು ಮಾಡಬಲ್ಲನು ಎಂದು ಯೋಚಿಸಿ ಎಲ್ಲರೂ ಬಾಗಿ ಬಾಗಿ ನೋಡುವ ಸಮಯದಲ್ಲಿ ದೇವರ ಕೃಪೆ ದೇವರಿಗೋಸ್ಕರ ನಿಂತಿರುವಂತಹ ದಾವೀದನ ಮೇಲೆ ಶಕ್ತಿ ಅನುಗ್ರಹಿಸಿದ್ದಕ್ಕಾಗಿ ಒಂದೇ ಒಂದು ಏಟಿನಿಂದ ಗೊಲಿಯಾತನನ್ನು ಕೆಳಗುರುಳಿಸಿದ. ನಮ್ಮ ಜೀವಿತದಲ್ಲಿಯೂ ಕೆಲವೊಂದು ಸಾರಿ ಸೈತಾನನು ಒಬ್ಬ ಜಾಯಿಂಟ್ ಆಗಿ, ಒಬ್ಬ ರಾಕ್ಷಸನಾಗಿ ಕಾಣಿಸುತ್ತಾನೆ. ನಮಗಿರುವ ಸಮಸ್ಯೆಗಳು ರಾಕ್ಷಸನಂತೆ ಕಾಣಿಸುತ್ತವೆ. ನಮ್ಮ ಬಾಧೆಗಳು, ಭಾರಗಳು ಭಯಂಕರವಾಗಿ ಕಾಣಿಸುತ್ತಾ ಇರ್ತವೆ. ಆದರೆ ನನ್ನ ಕೃಪೆಯೇ ನಿನಗೆ ಸಾಕು ಎಂದು ದೇವರು ಹೇಳ್ತಾರೆ. ದೇವರು ಹೇಳ್ತಾರೆ, ನನ್ನ ಕೃಪೆ ನಿನ್ನ ಬಲಹೀನತೆಯಲ್ಲಿಯೂ, ನಿನ್ನ ರೋಗದಲ್ಲಿಯೂ, ನಿನ್ನ ಕೊರತೆಯಲ್ಲಿ, ನಿನ್ನ ನಿಂದೆಯಲ್ಲಿ, ನಿನ್ನ ಅವಮಾನದಲ್ಲಿ ನನ್ನ ಕೃಪೆ ನಿನ್ನಲ್ಲಿ ಪರಿಪೂರ್ಣವಾಗಿ ನೆಲೆಸಿರುವುದರಿಂದ ನೀನು ಜಯಿಸುತ್ತಿ ಅನ್ನುತ್ತಾರೆ. ಇದನ್ನೇ ಈ ದಿನ
ದೇವರು ವಾಗ್ದಾನವಾಗಿ ಕೊಡ್ತಿದ್ದಾರೆ. ಹಾಗಾಗಿ ಯಾವಾಗ ನಾವು ಬಲಹೀನರಾಗಿರ್ತೇವೋ ಆವಾಗಲೇ ಮತ್ತಷ್ಟು ಹೆಚ್ಚು ಸಂತೋಷಿಸೋಣ, ಕರ್ತನ ಮೇಲೆ ಆಧಾರಗೊಂಡಿರೋಣ. 10ನೇ ವಚನವನ್ನು ನೋಡಿ, ನಾನು ಯಾವಾಗ ಬಲಹೀನನಾಗಿದ್ದೇನೋ, ಅಂದರೆ ನಾನು ಯಾವಾಗ ಬಲಹೀನನಾಗಿದ್ದೇನೋ ಆವಾಗಲೇ ಬಲವಂತನಾಗಿರೋದ್ರಿಂದ ಕ್ರಿಸ್ತನ ನಿಮಿತ್ತ ನನಗುಂಟಾದ ಬಲಹೀನತೆಗಳಲ್ಲಿಯೂ, ನಿಂದೆಗಳಲ್ಲಿಯೂ, ಇಕ್ಕಟ್ಟಿನಲ್ಲಿಯೂ, ಹಿಂಸೆಯಲ್ಲಿಯೂ, ಉಪದ್ರವದಲ್ಲಿಯೂ ನಾನು ಸಂತೋಷಿಸುತ್ತೇನೆ ಅನ್ನುತ್ತಾನೆ. ನಿಂದೆ ಬಂದಾಗ, ಉಪದ್ರವ ಬಂದಾಗ, ಹಿಂಸೆ ಬಂದಾಗ, ಬಲಹೀನತೆ ಬಂದಾಗ ಕುಗ್ಗಿ ಹೋಗಬಾರದು. ದೇವರ ಕೃಪೆ ನಮ್ಮ ಮೇಲೆ ಇದೆ ಎಂದು ನೆನೆಸಿ ಸಂತೋಷಿಸಬೇಕು. ಅವಾಗಲೇ ಜಯ ಕಾಣುತ್ತೀರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಕೃಪೆಯೇ ನಮಗೆ ಸಾಕು. ನಿಮ್ಮ ಕೃಪೆಯಲ್ಲಿ ಬದುಕುವುದಕ್ಕಾಗಿ, ನಿಮ್ಮ ಕೃಪೆಯಲ್ಲಿ ದೇವರೇ ನಿಂತವರಾಗಿ ಫಲಿಸುವುದಕ್ಕಾಗಿ ನಮಗೆ ಸಹಾಯ ಮಾಡಿರಿ. ನಮ್ಮ ಬಲಹೀನತೆಗಳನ್ನು ಪರಿಪೂರ್ಣವಾದ ಶಕ್ತಿಯಿಂದ ತುಂಬಿಸುವಂತಹ ನಿಮ್ಮ ಕೃಪೆ, ನಾವು ಹೊಂದಿದ ದಿನ ಸೈತಾನನನ್ನು ಜಯಿಸುವಂತಹ, ಶರೀರವನ್ನು ಜಯಿಸುವಂತಹ ಕೃಪೆ ದಯಪಾಲಿಸಿರಿ. ಆತ್ಮಿಕರಾಗಿ ಜೀವಿಸದಂತೆ ಅಭ್ಯಾಂತರವಾಗಿರುವ ಪ್ರತಿ ಶೋಧನೆ ಜಯಿಸುವುದಕ್ಕಾಗಿ ನೀವು ಶಕ್ತಿ ಕೊಡುವಂತವರಾಗಿದ್ದೀರಿ. ಅಂತಹ ಕೃಪೆಯನ್ನು ಈ ಅನುದಿನದ ಧ್ಯಾನದಲ್ಲಿ ವಾಕ್ಯ ಧ್ಯಾನಿಸುವ ಪ್ರತಿಯೊಬ್ಬರಿಗೆ ನೀವು ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ತಿಳಿಯಪಡಿಸಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೆ ನಿಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ನೀವು ಸಹ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮ ಸಭೆಗಳಲ್ಲಿರುವಂತಹ ಪ್ರಾರ್ಥನೆಗಳಲ್ಲಿ ದಯವಿಟ್ಟು ಪಾಲ್ಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.